ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿನ ಯಾವ ರೀತಿ ಮಾಡೋದಂತ ಹೇಳಿ ನಾನು ಆಲ್ರೆಡಿ ಒಂದೆರಡು ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ. ಆ ರೊಟ್ಟಿ ಮಾಡೋದಕ್ಕೆ ನೋಡ್ರಿ, ಹಿಟ್ಟು ಯಾವ ರೀತಿನ ತಯಾರಿಸ್ಕೋಬೇಕು ಮತ್ತು ಯಾವ ರೀತಿನ ನಾದ್ಕೋಬೇಕು, ಯಾವ ಮೆಜರ್ಮೆಂಟ್ ಒಳಗೆ ಅಂಥೇಳಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ರೊಟ್ಟಿ ಯಾರಿಗೆಲ್ಲ ಇಷ್ಟ ಇಲ್ಲರಿ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ರೊಟ್ಟಿ ಮಾಡೋದನ್ನು ಆಲ್ರೆಡಿ ನಾನು ಒಂದೆರಡು ವಿಡಿಯೋ ಒಳಗೆ ಶೇರ್ ಮಾಡ್ಕೊಂಡಿದ್ದೀನಿ. ಲಟ್ಟಿಸಿ ರೊಟ್ಟಿ ಮಾಡೋದು ಯಾವ ರೀತಿ ಅಂಥೇಳಿ ವಿಡಿಯೋನ ಮಾಡಿ ನೋಡಿರಿ, ಅದನ್ನು ಕೂಡ ನೋಡಿರಿ. ಇವಾಗ ನಾವು ಎದ್ರಲ್ಲಿ ರೊಟ್ಟಿ ಮಾಡ್ತೀವಲ್ಲ, ಈ ರೀತಿ ರೊಟ್ಟಿ ಮಣಿ ಅಂತಿರ್ತದೆ, ಇಲ್ಲಾಂದ್ರೆ ಈ ರೀತಿ ಗ್ಯಾಸ್ ಕಟ್ಟಿ ಒಳಗೆ ಮಾಡ್ತಿರ್ತೀವಿ. ನಾವು ನೋಡ್ರಿ ಈ ರೀತಿ ಗ್ಯಾಸ್ ಕಟ್ಟಿ ಒಳಗೆ ಮಾಡ್ತೀವಿ ರೊಟ್ಟಿ. ಇವಾಗ ರೊಟ್ಟಿ ಹಿಟ್ಟನ್ನು, ಜೋಳದ ಹಿಟ್ಟನ್ನು ಸಾನಿಸ್ಕೋಬೇಕಾಗುತ್ತೆ. ಎಷ್ಟು ಬೇಕು ನೋಡ್ರಿ ಅಷ್ಟು ಹಿಟ್ಟನ್ನು ತೊಗೊರಿ. ನಾನಿವಾಗ ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಬಡಿಯಾಕಂಥೇಳಿ ಒಣ ಹಿಟ್ಟನ್ನು ತೆಗೆದಿಟ್ಕೊಂಡಿನಿ. ಆಮೇಲೆ ಈ ರೀತಿ ಮಧ್ಯದೊಳಗೆ ಜಿಗಿ ಹಾಕೊಳ್ಳೋ ಸಂಬಂಧ ಈ ರೀತಿ ನಾವು ರೌಂಡಾಗೆ ಮಾಡ್ಕೋಬೇಕಾಗುತ್ತೆ. ನೀವು ಬಂಡಿ ಇಲ್ಲ ಅಂದ್ರೆ ಒಂದು ಬೋಗಾಣಿ ಅಥವಾ ಒಂದು ಬುಟ್ಟಿ ಒಳಗೆ ಕೂಡ ಈ ರೀತಿ ಹಿಟ್ಟನ್ನು ನಾದ್ಕೋಬೋದು. ಇವಾಗ ಒಂದು ಬೋಗಾಣಿ ಒಳಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇದಕ್ಕೆ ನಾ ಏನೂ ಹಾಕಿಲ್ಲ, ಉಪ್ಪು ಕೂಡ ಏನೂ ಹಾಕಿಲ್ಲ, ಬೇಕಾದರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಈ ರೀತಿ ಕುದಿಯಂಥ ನೀರನ್ನು ಈ ರೀತಿ ಹಿಟ್ಟಿನ ಮಧ್ಯದೊಳಗೆ ಹಾಕಿ ಅದನ್ನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ಕಲಿಸ್ತಾ ಬರಬೇಕಾಗತ್ತೆ. ನೀರು ನೋಡ್ರಿ ತುಂಬಾ ಕುದಿತಾ ಇರಬೇಕು, ಕುದ್ರೆ ಅದು ಜಿಗಿ ಚೆನ್ನಾಗಿರ್ತದೆ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಜೋಳ ರೊಟ್ಟಿ ಮಾಡ್ಬೇಕಾದ್ರೆ ನೋಡ್ರಿ, ಜಿಗಿ ಇತ್ತಂದ್ರೆ ರೊಟ್ಟಿ ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಒಂದು ವೇಳೆ ಜೋಳ ಏನರ ಜಿಗಿ ಇತ್ತಂದ್ರೆ ನಾವು ಜಿಗಿ ಹಾಕೊಳ್ಳೋ ನೆಸೆಸರಿ ಇರೋಂಗಿಲ್ಲ. ಈ ರೀತಿಯಾಗಿ ನಾವು ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ಒಂದು ಸ್ಪೂನ್ ಸಹಾಯದಿಂದ ಕಲಿಸ್ಬೇಕು, ಯಾಕಂದ್ರೆ ನೀರು ಬಿಸಿ ಇರ್ತದೆ ನೋಡ್ರಿ, ಮುಟ್ಟಕ್ಕಾಗಂಗಿಲ್ಲ. ಹಾಗಾಗಿ ಈ ರೀತಿ ನಾವು ಜಿಗಿನ ಹಾಕ್ಕೊಂಡು ಅದನ್ನು ಚಮಚೆ ಸಹಾಯದಿಂದ ಅದನ್ನು ಸ್ವಲ್ಪ ಕಲಿಸ್ಕೊಂಬಿಟ್ಟು ಆಮೇಲೆ ಒಣ ಹಿಟ್ಟು ಹಾಕ್ಕೊಂಡು ಕೈ ಸಹಾಯದಿಂದ ನೋಡ್ರಿ ಈ ರೀತಿಯಾಗಿ ನಾವು ಚೆನ್ನಾಗಿ ಅದನ್ನು ನಾದ್ಕೋಬೇಕಾಗತ್ತೆ. ನೀರು ಸ್ವಲ್ಪ ಬಿಸಿ ಇತ್ತು ನೋಡ್ರಿ, ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಬಿಸಿ ಹಾಕತ್ತಿತ್ತು. ಹಾಗಾಗಿ ಕೈನ ಈ ರೀತಿ ಮಾಡ್ತಾ ನಾನು ಅದನ್ನು ಹಿಟ್ಟನ್ನು ನಾದ್ಕೊಳಕತ್ತಿದ್ದೆ. ಆಮೇಲೆ ನೋಡ್ರಿ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಸ್ವಲ್ಪ ಚಿಮಕ್ ಹೊಡೆದಂಗೆ ಮಾಡಿಬಿಟ್ಟು ಆಮೇಲೆ ಹಿಟ್ಟನ್ನು ನಾದ್ಕೊಳಕತ್ತೀನಿ. ನಾವೇನಾದರೂ ಕಟ್ಟಗೆ ರೊಟ್ಟಿ ಮಾಡ್ತೀವಂದ್ರೆ ತಣ್ಣೀರು ಹಾಕೋ ಅವಶ್ಯಕತೆ ಇರೋಂಗಿಲ್ಲ ನೋಡ್ರಿ. ಲಟ್ಟಿಸಿ ಮಾಡ್ತಿರ್ತೀವಲ್ಲ, ಈ ರೀತಿಯಾಗಿ ಜಿಗಿ ಒಳಗನ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಹಿಟ್ಟನ್ನು ನಾದ್ಕೊಳಕತ್ತೀನಿ. ನೀವು ಒಮ್ಮೆಲೆ ನೀರು ಹಾಕ್ಕೋಬೇಡ್ರಿ, ಯಾಕಂದ್ರೆ ಅಳಸಾಯ್ತಂದ್ರೆ ರೊಟ್ಟಿ ಚೆನ್ನಾಗಿ ಬರೋಂಗಿಲ್ಲ. ಹಾಗಾಗಿ ಇವಾಗ ನೋಡತ್ತಿರಲ್ಲ, ಈ ರೀತಿಯಾಗಿ ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ರೊಟ್ಟಿ ಮಾಡೋಕ್ಕೆ ಎಷ್ಟು ಶಕ್ತಿ ಬೇಕು ನೋಡ್ರಿ, ಹಂಗೆ ರೊಟ್ಟಿ ನಾದಕ್ಕೂ ಕೂಡ ಅಷ್ಟೇ ಶಕ್ತಿ ಬೇಕು. ಹಿಟ್ಟು ಯಾವ ರೀತಿ ಹದ ಆಗುತ್ತಲ್ಲ ಅದ್ರ ಮೇಲೆ ರೊಟ್ಟಿ ಡಿಪೆಂಡ್ ಆಗ್ತಾವೆ. ನಾವು ಜೋಳದ ರೊಟ್ಟಿ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕು, ಅಂದ್ರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರ್ತಾವೆ. ನಮ್ಮ ಉತ್ತರ ಕರ್ನಾಟಕದ ನೋಡ್ರಿ ಈಗಿನ ಮಂದಿ ಏನದಾರ ಅಂದ್ರೆ ಅಷ್ಟೊಂದು ತ್ರಾಸ ಪಡೋಂಗಿಲ್ಲ. ಹಳೆ ಕಾಲದ ಮಂದಿ ನೋಡ್ರಿ ಹಿಟ್ಟನ್ನು ಈ ರೀತಿಯಾಗಿ ನಾದಿ ರೊಟ್ಟಿನ ಮಾಡ್ತಿದ್ರು. ಅವರು ತುಂಬಾ ಚೆನ್ನಾಗಿರ್ತಿತ್ತು ನೋಡ್ರಿ ರೊಟ್ಟಿ ಕೂಡ. ನಾವು ಒಂದು 10 ರೊಟ್ಟಿ ಮಾಡಬೇಕಾದ್ರೆ ಬೇಸರ ಮಾಡ್ಕೋತೀವಿ, ಅವಾಗೆಲ್ಲನೂ ಸೊಲ್ಗಿಗಟ್ಲೆ ಎಲ್ಲ ರೊಟ್ಟಿ ಮಾಡ್ತಿದ್ರತ್ತ. ಈ ನೋಡ್ರಿ ಹಿಟ್ಟನ್ನು ಈ ರೀತಿ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ತೆಗೆದಿಟ್ಕೊಳಕತ್ತೀನಿ ನಾನು. ಅದು ಸ್ವಲ್ಪ ಗಟ್ಟಿ ಐತಿ. ಇದೇನು ಹಿಟ್ಟದ ನೋಡ್ರಿ, ಇವಾಗ ರೊಟ್ಟಿ ಮಾಡ್ಬೇಕಂಥೇಳಿ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ರೀತಿ ಎರಡೂ ಕೈ ಸಹಾಯದಿಂದ ಈ ರೀತಿ ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ನೋಡ್ರಿ. ಇಲ್ಲಿ ಈ ರೀತಿ ನಾವು ಚೆನ್ನಾಗಿ ಅದನ್ನು ಒಂದು 5 ನಿಮಿಷದವರೆಗೂ ಹಿಟ್ಟನ್ನು ನಾದ್ಕೋಬೇಕು. ಈ ರೀತಿ ಹಿಟ್ಟನ್ನು ನಾದ್ಕೊಳ್ಳೋದ್ರಿಂದ ಹಿಟ್ಟು ಹದ ಆಗುತ್ತೆ, ಹದಾಗಿ ರೊಟ್ಟಿ ಬಡಿಯೋಕೆ ತುಂಬಾ ಚೆನ್ನಾಗಿರ್ತದೆ ನೋಡ್ರಿ. ಒಮ್ಮೆಲೆ ಅಷ್ಟು ಹಿಟ್ಟನ್ನು ಮಾಡ್ಕೊಂಡಿವಂದ್ರೆ ಆಮೇಲೆ ಅದು ಹಿಟ್ಟು ಅಳಸಾಗುತ್ತೆ, ಅಳಸಾದ್ರೆ ರೊಟ್ಟಿ ಮಾಡೋಕೆ ಬರೋಂಗಿಲ್ಲ ನೋಡ್ರಿ. ಹಾಗಾಗಿ ನೋಡ್ಬೋದು ಇಲ್ಲಿ ಅದು ಏನು ಹಿಟ್ಟು ನಾದ್ಕೊಂಡಿನಲ್ಲ ಅದು ಸ್ವಲ್ಪ ಸಾಫ್ಟ್ ಐತಿ, ಅದು ಸ್ವಲ್ಪ ಗಟ್ಟಿ ಐತಿ ನೋಡ್ರಿ. ಇದು ಆದಮೇಲೆ ನಾವು ಅದನ್ನು ನಾದ್ಕೊಂಡು ಮತ್ತೆ ಅದೇ ರೀತಿ ನಾವು ರೊಟ್ಟಿನ ಮಾಡ್ಕೋಬೋದು ನೋಡ್ರಿ. ಇವಾಗ ಹಿಟ್ಟನ್ನು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟನ್ನು ತೊಗೊಂಡು ಮತ್ತೆ ಉಳ್ಳಿ ರೀತಿ ಮಾಡಿಕೊಂಡು ನಾವು ಮತ್ತೆ ಕೈಲೇ ಸ್ವಲ್ಪ ಅದನ್ನು ನಾದ್ಕೊಂಡು ರೊಟ್ಟಿ ಮಾಡಬೇಕಾಗುತ್ತೆ. ಪ್ರತಿ ಸಾರಿ ಕೂಡ ರೊಟ್ಟಿ ಮಾಡಬೇಕಾದ್ರೆ ನಾವು ಎಷ್ಟು ರೊಟ್ಟಿಗೆ ಹಿಟ್ಟು ತೊಗೋತೀವಲ್ಲ ಅದನ್ನು ತೊಗೊಂಡು ಈ ರೀತಿ ನಾದ್ಕೊಂಡೇ ರೊಟ್ಟಿ ಮಾಡಬೇಕು. ತುಂಬಾ ಚೆನ್ನಾಗಿ ಬರ್ತಾವೆ ರೊಟ್ಟಿ. ನೋಡಿದ್ರಲ್ಲ, ಈ ರೀತಿಯಾಗಿ ಹಿಟ್ಟನ್ನು ನೀವು ಕೂಡ ರೆಡಿ ಮಾಡಿಕೊಂಡು ರೊಟ್ಟಿನ ಮಾಡ್ಕೋಬೋದು. ಇವಾಗ ಅದನ್ನು ನಾನು ಲಟ್ಟಿಸಿ ರೊಟ್ಟಿನ ಮಾಡಕತ್ತೀನಿ ನೋಡ್ರಿ. ತುಂಬಾ ಈಸಿಯಾಗಿ, ಚಪಾತಿ ಕೂಡ ಇಟ್ಟು ಈಸಿಯಾಗಿ ಬರೋಂಗಿಲ್ಲ, ಅಷ್ಟು ಈಸಿಯಾಗಿ ಲಟ್ಟಿಸಿ ರೊಟ್ಟಿನ ಮಾಡ್ಕೋಬೋದು ನೋಡ್ರಿ. ಇಲ್ಲಿ ರೊಟ್ಟಿನ ಮಾಡಕತ್ತೀನಿ ನಾನು, ತುಂಬಾ ಈಸಿಯಾಗಿ ರೊಟ್ಟಿ ಬರ್ತಾವೆ. ಹಿಟ್ಟು ಏನಾದರೂ ಹದ ಕರೆಕ್ಟ್ ಇತ್ತಂದ್ರೆ ರೊಟ್ಟಿ ನೋಡ್ರಿ ಒಟ್ಟು ಸಿಳ್ಳಂಗಿಲ್ಲ, ತುಂಬಾ ಚೆನ್ನಾಗಿ ಬರ್ತಾವೆ. ಒಂದು ವೇಳೆ ಜಿಗಿಯದ ಹಾಕೋದು ಹೆಚ್ಚು ಕಡಿಮೆ ಆಯ್ತಂದ್ರೆ ರೊಟ್ಟಿ ಬಿರುಸಾಗ್ತಾವೆ, ಇಲ್ಲಾಂದ್ರೆ ರೊಟ್ಟಿ ಸಿಳ್ತಾವೆ ನೋಡ್ರಿ. ಇವಾಗ ಹಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಹಂಚು ಕಾದ್ಮೇಲೆ ನೋಡ್ರಿ ರೊಟ್ಟಿನ
ಹಾಕಿಬಿಟ್ಟು ಒಂದು ಬದಿಯೊಳಗೆ ಪ್ಲೇನ್ ವಾಟರ್ ನೋಡಿರಿ, ಅದರೊಳಗೆ ಏನೂ ಮಿಕ್ಸ್ ಮಾಡಿಲ್ಲ ನಾನು, ನೀರು ಅಷ್ಟೇ. ನೀರನ್ನು ಹಚ್ಬಿಟ್ಟು ನಾವು ರೊಟ್ಟಿನ ಎರಡು ಬದಿಯೊಳಗೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರೋವಂಥ ಜೋಳದ ರೊಟ್ಟಿ ರೆಡಿ ಆಗ್ತಾವೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡಿರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಇದೇ ರೀತಿ ಮತ್ತೆ ಉತ್ತರ ಕರ್ನಾಟಕದ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಜೊತೆ ಭೇಟಿ ಹಾಕಿನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.